ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಶುಕ್ರವಾರದ ಮೊದಲನೇ ಆಷಾಢ ಶುಕ್ರವಾರ ಅದ್ರದ್ದು ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನಾನು ಅವತ್ತು ಹಿಂದಿನ ದಿನವೇ ಎಲ್ಲ ಕೆಲಸನೂ ಮಾಡ್ಕೋತಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಪ್ಪ ತೀರೋಗ್ಬಿಟ್ಟು 2 ಮಂತ್ಸ್ ಆಗಿತ್ತು. ಅದರದ್ದು 2ನೇ ತಿಂಗಳದ್ದು ಕಾರ್ಯ ಇತ್ತು. ಅದರಿಂದ ನಾನು ಅಲ್ಲಿ ಹೊರ್ಟೋಗ್ಬಿಟ್ಟಿದ್ವಿ, ಬಂದಿದ್ದು ಲೇಟ್ ಆಯಿತು. ಆಮೇಲೆ ಟಯರ್ಡ್ ಕೂಡ ಆಗಿತ್ತಲ್ಲ, ಅಯ್ಯೋ ಬೆಳಗ್ಗೆ ಎದ್ದು ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಮಲ್ಕೊಂಡೆ. ಬೆಳಗ್ಗೆ 6 ಗಂಟೆಗೇನೋ ಎದ್ದೆ. ನೈಟು ಫುಲ್ಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನಾನು ಮೊನ್ನೆ ನಾನ್ ವೆಜ್ ಮಾಡಿರೋದ್ರಿಂದ ಅದು ಕೂಡ ಇರಬಾರ್ದು ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ನಾನು ಮಲ್ಕೊಂಡೆ. ಬೆಳಗ್ಗೆ 6 ಗಂಟೆಗೆದ್ದು ಕಸ ಗುಡಿಸಿ ಮನೆ ಒರೆಸ್ಕೊಂಡು ದೇವ್ರ ಸಾಮಾನಷ್ಟೇ ಬೆಳಿಕೊಳ್ಳೋ ಕೆಲಸ ಇಟ್ಕೊಂಡಿದ್ದೆ. ಅದೆಲ್ಲನೂ ನಾನೇನು ಜಾಸ್ತಿ ದೇವ್ರ ಸಾಮಾನೇನು ಇಟ್ಟಿಲ್ಲ. 2 ದೀಪ, 1 ಕಳಸ ಮತ್ತು ಗಂಧದ ಕಡ್ಡಿ ಹಾಕೋದು ಮತ್ತು 2 ಅರಿಶಿನ ಕುಂಕುಮ ಬಟ್ಲು ಇಷ್ಟೇ ಇರೋದು. ನಮ್ಮ ಅತ್ತೆ ಮನೇಲೂ ತುಂಬ ತಲೆ ಕೆಡಿಸ್ಕೊಂಡು ಅದೇನು ವ್ರತಗಳು ಅದೆಲ್ಲ ಏನೇನೋ ಮಾಡ್ತಾರಲ್ಲ, ಅದೆಲ್ಲ ನಮ್ಮ ಅತ್ತೆ ಕೂಡ ಮಾಡಲ್ಲ. ಅವರು ಸಿಂಪಲ್ಲಾಗಿ ಮನೆ ನೀಟಾಗಿರಬೇಕು, ಮನೆ ಒರೆಸ್ಬೇಕು, ಪೂಜೆ ಮಾಡಬೇಕು, ಇಷ್ಟೇ ಅವರು ಮಾಡೋದು. ನಮ್ಮ ಮನೆ ದೇವ್ರು ಶನಿವಾರ, ಹೆಣ್ಣು ದೇವ್ರು ಬಂದು ಮಂಗಳವಾರ ಶುಕ್ರವಾರ. ಅದಷ್ಟನ್ನು ನಾವು ಮಾಡ್ಕೋತೀವಿ ಅಷ್ಟೇ. ಕಳಸ ಕೂಡ ಇರ್ತಿರ್ಲಿಲ್ಲ, ಇವಾಗ ಇಡ್ತಾ ಇರೋದು ಅಷ್ಟೇ. ನಮ್ಮ ಅತ್ತೆ ಅವ್ರು ಏನೂ ಕೂಡ ಮಾಡ್ತಿರ್ಲಿಲ್ವಂತೆ. ಸೊ ನಮ್ಮ ಅತ್ತೆ ಕೂಡ ಬರೀ ಪೂಜೆ ಅಷ್ಟೇ ಮಾಡ್ಕೋತಾರೆ, ಬೇರೆ ಏನೂ ಹಬ್ಬಗಳು ಯಾವುದೂ ಅವ್ರು ಮಾಡ್ತಿರ್ಲಿಲ್ಲ ಅನ್ನೋದ್ರಿಂದ ನಾವು ಯಾವ ಹಬ್ಬನ ಅಷ್ಟೊಂದು ತಲೆ ಕೆಡಿಸ್ಕೊಂಡೆಲ್ಲ ಮಾಡಲ್ಲ. ಪೂಜೆ ಮಾಡಬೇಕು, ಮಾಡ್ತೀವಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನನಗೂ ಏನು ಅಷ್ಟೊಂದೆಲ್ಲ ಐಡಿಯಾನೂ ಇಲ್ಲ, ನನಗೆ ಗೊತ್ತಿಲ್ಲ. ಕೆಲವೊಂದು ನಮ್ಮ ಅಮ್ಮನ ಮನೇಲಿ ಮಾಡ್ತಿದ್ರು, ಬಟ್ ನಾನು ನಮ್ಮ ಅಮ್ಮನ ಮನೇಲಿ ಯಾವುದೇ ಥರ ಪೂಜೆ ಏನು ಮಾಡ್ತಿರ್ಲಿಲ್ಲ. ಕೆಲವೊಂದು ಗೊತ್ತಿಲ್ಲ ಅಂದಾಗ ಅತ್ತೆನ ಕೇಳ್ತೀನಿ, ಇಲ್ಲಾಂದರೆ ಅಮ್ಮನ ಕೇಳ್ತೀನಿ. ಇಷ್ಟೇ, ಮನೆ ನೀಟಾಗಿ ಇಟ್ಬಿಟ್ಟು ನಾನು ಪೂಜೆ ಮಾಡ್ಕೋತೀನಿ. ಅದು ಬಿಟ್ಟರೆ ಬೇರೆ ಥರ ಐಡಿಯಾ ಏನೂ ಇಲ್ಲ ನನಗೆ. ಹಾಗೆಯೇ ಒಂದೆರಡು ಕಮೆಂಟ್ಸ್ ಬಂದಿತ್ತು, ನೀವು ಆ್ಯಟಿಟ್ಯೂಡಲ್ಲಿ ಮಾತಾಡ್ತೀರಾ ಅಂತ. ನನಗೆ ಯಾವುದೇ ಥರ ಆ್ಯಟಿಟ್ಯೂಡ್ ನಿಮ್ಗೆ ಅನಿಸಿರ್ಬೇಕಷ್ಟೇ, ಬಟ್ ನನಗೆ ಆ ಥರ ಆ್ಯಟಿಟ್ಯೂಡ್ ಕೂಡ ನನಗೆ ಏನೂ ಇಲ್ಲ. ನನಗೆ ಕಮೆಂಟ್ ನೋಡಿಬಿಟ್ಟು ನಿಜವಾಗ್ಲೂ ನಾನು ಹೊರಗಡೆ ಹೋಗಿದ್ದೆ, ಕಮೆಂಟ್ ಬಂದಾಗ ಅಲ್ಲಿದ್ದೆ. ನಂಗೆ ಒಂಥರ ಬೇಜಾರೇ ಆಗ್ಬಿಡ್ತು, ಏನಪ್ಪ ನಾನು ಆ್ಯಟಿಟ್ಯೂಡಲ್ಲಿ ಮಾತಾಡ್ತೀನ, ಏನು ಈ ಥರ ಕಮೆಂಟ್ ಹಾಕೋರಲ್ಲ. ಒಳ್ಳೆ ಕಂಟೆಂಟ್ ಕೊಡಿ ಅಂತ ಕೇಳಿದ್ದೀರಾ, ಮತ್ತು ಲೆಂತ್ ವೀಡಿಯೋ ಆಯಿತು ಅಂತಲೂ ಹೇಳಿದ್ದೀರಾ. ನಾನು ಅವೆರಡನ್ನೂ ಚೇಂಜಸ್ ಮಾಡ್ಕೋತೀನಿ. ಆದರೆ ಆ್ಯಟಿಟ್ಯೂಡಲ್ಲೆಲ್ಲ ಮಾತಾಡೋದಕ್ಕೆ ನಂಗೆ ಸೀರಿಯಸ್ಸಾಗಿ ಬರೋಲ್ಲ. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ನರ್ವಸ್ಸಾಗಿ ಮಾತಾಡ್ತೀನಿ ಅನ್ನೋದು ಬಿಟ್ಟರೆ, ಏನು ಮಾತಾಡ್ಬೇಕು ಅನ್ನೋದು ಸ್ವಲ್ಪ ಗಾಬರಿ ಮಾಡ್ಕೋತೀನಿ. ನನ್ನ ಹಸ್ಬೆಂಡ್ ಕೂಡ ಅದೇ ಹೇಳ್ತಾರೆ, ನಿನ್ಗೆ ಯಾವ ಥರ ನಾನು ಹೇಳಿದೆ ಅವರಿಗೆ, ನೋಡಿ ಈ ಥರ ಆ್ಯಟಿಟ್ಯೂಡ್ ಅಂತ ಕೇಳ್ತವ್ರೆ, ನನಗೊಂಥರ ಫೀಲ್ ಆಯಿತು ಅಂತಂದರೆ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಅಂತ ಅವರು. ನೀನು ಯಾವುದೇ ಥರ ವೀಡಿಯೋ ಏನು ಮಾಡಬೇಡ, ಬಿಟ್ಬಿಡು, ಏನು ರೀಲ್ಸ್ ಮಾಡ್ಕೊ, ಎಂಜಾಯ್ ಮಾಡ್ಕೊಂಡಿರು ಅಷ್ಟೇ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀಯ, ಕಮೆಂಟ್ಸ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ದೇ ಮಾಡಿದ್ರೆ ಮಾತ್ರ ಮಾಡೋಕ್ಕಾಗೋದು. ನೀನು ಮಾಡೋದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರು, ಸಣ್ಣ ವಿಷಯಕ್ಕೂ ತಲೆ ಕೆಡಿಸ್ಕೋತೀಯ, ಬೇಡ ಅಂತಂದರು. ನಾನು ಕೆಟ್ಟದನ್ನು ಬಿಟ್ಟಾಕ್ತೀನಿ, ಒಳ್ಳೆಯದನ್ನು ತಗೋತೀನಿ, ಮಾಡ್ತೀನಿ, ಏನಿಲ್ಲ. ಕಮೆಂಟ್ಸ್ಗೆಲ್ಲ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾನು ಅವ್ರ ಜೊತೆ ಹೇಳ್ಬಿಟ್ಟು ನಾನು ಮಾಡೋಣ ಅಂತ ಮಾಡ್ತಿದ್ದೀನಿ. ಹಾಗೆಯೇ ಒಳ್ಳೆ ಕಂಟೆಂಟ್ ಕೊಡಿ ಅಂದಿದ್ದಕ್ಕೆ ಥ್ಯಾಂಕ್ಸ್. ನಾನು ಒಳ್ಳೆ ಕಂಟೆಂಟ್ ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಅಷ್ಟೊಂದೆಲ್ಲ ಐಡಿಯಾ ಗೊತ್ತಾಗ್ತಿಲ್ಲ ನನಗೆ ಮಾಡೋದು. ಹಾಗೆಯೇ ಆ್ಯಟಿಟ್ಯೂಡ್ ಅಂದಿದ್ದಕ್ಕೆ ನನಗೆ ಯಾವುದೇ ಥರ ಆ್ಯಟಿಟ್ಯೂಡ್ ಇಲ್ಲ, ನೀವು ಆ ಥರ ಅಂದ್ಕೊಂಡಿದ್ದು ತಪ್ಪು. ಹೋಗಲಿ ಬಿಡಿ, ನೆಕ್ಸ್ಟಿಂದ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಪೂಜೆ ಮಾಡೋದಕ್ಕೆ ರೆಡಿ, ದೇವ್ರ ಮನೆ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಾನು ಒಟ್ಟಿಗೆ ರೆಡಿ ಆಗಿಬಿಡೋಣ, ಇವರು ಚಾಮುಂಡಿ ಬೆಟ್ಟಕ್ಕೆ ಹೋಗೋದೇನು ಬೇಡ, ತುಂಬ ರಶ್ ಐತೆ, ಮಿಡಲಲ್ಲಿ ಕರ್ಕೊಂಡು ಹೋಗ್ತೀನಿ. ಇವಾಗ ಇಲ್ಲೇ ಒಂಟಿಕೊಪ್ಪಲು ಹತ್ರ ಒಂದು ದೇವಸ್ಥಾನ ಐತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಆಯಿತು ಅಂತ ಅಂದ್ಬಿಟ್ಟು ಟೊಮೊಟೊ ಬಾತಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಪಾಪುನು ಮತ್ತು ನನ್ನ ಹಸ್ಬೆಂಡ್ ಇದ್ದರು, ಅವರಿಬ್ಬರು ಸ್ನಾನಕ್ಕೆ ಹೋದರು. ಅದಾದಮೇಲೆ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ದೆ. ತಿಂಡಿ ಕೂಡ ರೆಡಿ ಮಾಡಿದೆ ನಾನು. ಒಂದು 11 ಗಂಟೆ 11:15 ಆಗಿಬಿಡ್ತು, ಏಕೆಂದರೆ ಪಾಪುಗೆ ತಿಂಡಿ ಎಲ್ಲ ತಿನ್ನಿಸಿ ನಾನು ತಿಂದ್ಕೊಂಡೆಲ್ಲ ಹೋಗೋದಕ್ಕೆ. ಚಾಮುಂಡಿ ಬೆಟ್ಟ ಕ್ಯಾನ್ಸಲ್ ಮಾಡಿರೋದ್ರಿಂದ ಇವರು ಕಾರೇಕೂರ ಅನ್ನೋ ಪ್ಲೇಸ್ ಐತೆ, ನೀನು ಅದನ್ನು ನೋಡಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ನಾವು ಚಾಮುಂಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ರಶ್ ಇತ್ತು, ಅಲ್ಲೇ ಬಾತ್ ಮತ್ತು ಕೇಸರಿ ಬಾತ್ ಕೊಟ್ಟಿದ್ದು.
ನಾವು ಅದನ್ನು ಇಲ್ಲಿ ತಿಂಡಿ ತಿಂದಿದ್ದು ಲೇಟ್ ಇರೋದರಿಂದ ಹಂಗೆ ಪಾರ್ಸಲ್ ಮಾಡಿಕೊಂಡು ಹೆಂಗಿದ್ರು ಪ್ಲೇಸ್ ಯಾವುದಕ್ಕಾದ್ರೂ ಹೋಗೋಣ ಅಲ್ಲೇ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟು ದೂರ ಹೋದ್ಮೇಲೆ ಆ ಪ್ಲೇಸಲ್ಲಿ ಏನೋ ಬಿಡ್ತಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಇನ್ನೇನು ಮಾಡೋಣ ಅಂತ ನಾವು ಅಂದ್ಕೊಂಡು ಬಿಡು ಬೇಡ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಅರೋಮಾದಲ್ಲಿ ಹನಿ ಕೇಕ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ತಿಂದ್ಕೊಂಡು ನಾವು ಮನೆಗೆ ಬಂದು ಮತ್ತು ಝೂಡಿಯೋಗೆ ಹೋಗಿದ್ವಿ. ಸುಮ್ಮನೆ ಇನ್ನೆಲ್ಲ ಹೋಗೋದೇ ಬೇಜಾರಾಯ್ತೈತೆ ಅಂತ ನಾನೊಂದು ಸ್ಲಿಪ್ಪರ್ ತೊಗೊಂಡೆ, ನನ್ನ ಹಸ್ಬೆಂಡ್ ಒಂದು ಸ್ಲಿಪ್ಪರ್ ತಗೊಂಡ್ರು. ಹಾಗೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಏನೋ ಮಾತಾಡ್ತಿದ್ದಾರೆ ಝೂಡಿಯೋನಲ್ಲಿ. ಅವರೊಂದು ಜೊತೆ ನಾನೊಂದು ಜೊತೆ ಸ್ಲಿಪ್ಪರ್ಸ್ ತೊಗೊಂಡ್ವಿ. ನಂದು 700 ಸಮಥಿಂಗ್, ಅವ್ರದ್ದು 400. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.